ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಕನಸು ಏನು ಅಂದ್ರೆ ತಮ್ಮ ಮಗು ಆರೋಗ್ಯವಾಗಿ, ಚುರುಕಾಗಿ ಮತ್ತು ಬುದ್ಧಿವಂತವಾಗಿ ಬೆಳಿಬೇಕು ಅನ್ನೋದು. ಮಗುವಿನ ಬುದ್ಧಿವಂತಿಕೆ ಕೇವಲ ಹುಟ್ಟಿನಿಂದ ಮಾತ್ರ ನಿರ್ಧಾರ ಆಗೋದಿಲ್ಲ. ಮಗುವಿಗೆ ಸಿಗುವ ಆಹಾರ, ನಿದ್ರೆ, ಆಟ, ಪೋಷಕರ ಜೊತೆಗಿನ ಮಾತುಕತೆ ಮತ್ತು ಪ್ರೀತಿ ಇವೆಲ್ಲವೂ ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತವೆ. ಇಂದು ನಾವು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುವ ಪ್ರಮುಖ ಆಹಾರಗಳು ಯಾವುವು, ಯಾವಾಗ ಕೊಡ್ಬೇಕು ಮತ್ತು ಹೇಗ್ ಕೊಡ್ಬೇಕು ಅನ್ನೋದನ್ನ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮೊದಲನೆಯದು ತಾಯಿಯ ಹಾಲು. ಮಗು ಹುಟ್ಟಿದ ನಂತರ ಮೊದಲ 6 ತಿಂಗಳು ತಾಯಿಯ ಹಾಲು ಅತ್ಯಂತ ಮುಖ್ಯವಾದ ಆಹಾರ. ತಾಯಿಯ ಹಾಲಿನಲ್ಲಿ ಮಗುವಿನ ದೇಹದ ಬೆಳವಣಿಗೆಗೆ ಮಾತ್ರವಲ್ಲದೆ ಮೆದುಳಿನ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳು ಇರುತ್ತವೆ. ಇದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಮೊದಲ 6 ತಿಂಗಳು ಸಾಧ್ಯವಾದಷ್ಟು ತಾಯಿಯ ಹಾಲಿಗೆ ಆದ್ಯತೆಯನ್ನ ನೀಡಬೇಕು. ಎರಡನೇದು ಮೊಟ್ಟೆ. ಮಗುವಿನ ಮೆದುಳಿನ ಬೆಳವಣಿಗೆಗೆ ಮೊಟ್ಟೆ ಒಂದು ಉತ್ತಮ ಆಹಾರ. ಮೊಟ್ಟೆಯಲ್ಲಿ ಪ್ರೋಟೀನ್, ಕೊಬ್ಬು ಮತ್ತು ಹಲವಾರು ಪೋಷಕಾಂಶಗಳು ಇರುತ್ತವೆ. ಇವು ಮಗುವಿನ ದೇಹದ ಬೆಳವಣಿಗೆಗೆ, ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಮೆದುಳಿನ ಕಾರ್ಯಕ್ಕೆ ಸಹಾಯ ಮಾಡುತ್ತವೆ. 6 ತಿಂಗಳ ನಂತರ ಮಗುವಿಗೆ ಚೆನ್ನಾಗಿ ಬೇಯಿಸಿದ ಮೊಟ್ಟೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಪರಿಚಯಿಸಬಹುದು. ಮೊದಲ ಬಾರಿ ಕೊಡುವಾಗ ಮಗುವಿಗೆ ಯಾವುದೇ ಅಲರ್ಜಿ ಆಗುತ್ತದೆ ಇಲ್ಲವೇ ಎಂದು ಗಮನಿಸಿ ನೀಡಬೇಕಾಗುತ್ತದೆ. ಮೂರನೆಯದು ರಾಗಿ. ನಮ್ಮ ಕರ್ನಾಟಕದಲ್ಲಿ ಸಿಗುವ ಅತ್ಯುತ್ತಮ ಪೌಷ್ಟಿಕ ಆಹಾರಗಳಲ್ಲಿ ರಾಗಿ ಕೂಡ ಒಂದು. ರಾಗಿಯಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಇತರ ಖನಿಜಾಂಶಗಳು ಇರುತ್ತವೆ. ಕಬ್ಬಿಣವು ದೇಹದಲ್ಲಿ ಆಮ್ಲಜನಕ ಸಾಗಾಣಿಕೆ ಸಹಾಯ ಮಾಡುತ್ತದೆ. ಮೆದುಳಿಗೆ ಸರಿಯಾದ ಆಮ್ಲಜನಕ ಸಿಕ್ಕಾಗ ಮಗುವಿನ ಚಟುವಟಿಕೆಗೆ ಮತ್ತು ಕಲಿಕೆಯ ಸಾಮರ್ಥ್ಯ ಉತ್ತಮವಾಗಲು ಸಹಾಯವಾಗುತ್ತದೆ. 6 ತಿಂಗಳ ನಂತರ ರಾಗಿ ಗಂಜಿ ರೂಪದಲ್ಲಿ ಕೊಡಬಹುದು. ಸಕ್ಕರೆ ಹೆಚ್ಚಾಗಿ ಸೇರಿಸುವ ಬದಲು ನೈಸರ್ಗಿಕ ರುಚಿಗಾಗಿ ಆದ್ಯತೆಯನ್ನ ನೀಡಬೇಕಾಗಿ ಹೇಳ್ತೀವಿ. ನಾಲ್ಕನೆಯದು ಬೇಳೆ ಮತ್ತು ಕಾಳುಗಳು. ಮಗುವಿನ ದೇಹ ಮತ್ತು ಮೆದುಳಿನ ಬೆಳವಣಿಗೆಗೆ ಪ್ರೋಟೀನ್ ತುಂಬಾ ಮುಖ್ಯ. ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆ ಮುಂತಾದವುಗಳಲ್ಲಿ ಪ್ರೋಟೀನ್ ಸಿಗುತ್ತದೆ. ಇವು ಮಗುವಿನ ಬೆಳವಣಿಗೆಗೆ ಬೇಕಾದ ಶಕ್ತಿಯನ್ನು ನೀಡುತ್ತವೆ. ಚಿಕ್ಕ ಮಕ್ಕಳಿಗೆ ಬೇಳೆಯನ್ನು ಚೆನ್ನಾಗಿ ಬೇಯಿಸಿ ಮೃದು ಮಾಡಿ ಅನ್ನ ಮತ್ತು ಗಂಜಿಯ ಜೊತೆ ಕೊಡಬಹುದು. ಐದನೆಯದು ಹಣ್ಣುಗಳು. ಹಣ್ಣುಗಳು ಮಗುವಿಗೆ ನೈಸರ್ಗಿಕ ವಿಟಮಿನ್ ಮತ್ತು ಶಕ್ತಿಯನ್ನು ನೀಡುತ್ತವೆ. ಬಾಳೆಹಣ್ಣು, ಸೇಬು, ಪಪ್ಪಾಯ ಮುಂತಾದ ಹಣ್ಣುಗಳು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯವು. ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ದೇಹದ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಹಾಯ ಮಾಡುತ್ತವೆ. 6 ತಿಂಗಳ ನಂತರ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಹಣ್ಣುಗಳನ್ನ ಮ್ಯಾಶ್ ಮಾಡಿ ಕೊಡಬಹುದು. ಆರನೆಯದು ಹಸಿರು ಸೊಪ್ಪು ಮತ್ತು ತರಕಾರಿಗಳು. ತರಕಾರಿಗಳು ಮತ್ತು ಸೊಪ್ಪುಗಳಲ್ಲಿ ವಿಟಮಿನ್, ಖನಿಜಾಂಶ ಮತ್ತು ಕಬ್ಬಿಣ ಇರುತ್ತದೆ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾರೆಟ್ ಮುಂತಾದವುಗಳನ್ನ ಚೆನ್ನಾಗಿ ಬೇಯಿಸಿ ಮಗುವಿಗೆ ಕೊಡಬಹುದು. ಇವು ಮಗುವಿನ ದೇಹ ಆರೋಗ್ಯವಾಗಿರಲು ಮತ್ತು ಬೆಳವಣಿಗೆ ಉತ್ತಮವಾಗಲು ಸಹಾಯವನ್ನ ಮಾಡುತ್ತೆ. ಏಳನೆಯದು ಬಾದಾಮಿ ಮತ್ತು ವಾಲ್ನಟ್. ಬಾದಾಮಿ ಮತ್ತು ವಾಲ್ನಟ್ ನಲ್ಲಿ ಆರೋಗ್ಯಕರ ಕೊಬ್ಬಿನಾಂಶಗಳಿವೆ. ಈ ಕೊಬ್ಬುಗಳು ಮೆದುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಆದರೆ ಚಿಕ್ಕ ಮಕ್ಕಳಿಗೆ ಸಂಪೂರ್ಣ ಬಾದಾಮಿ ಅಥವಾ ವಾಲ್ನಟ್ ಕೊಡಬಾರದು, ಏಕೆಂದರೆ ಗಂಟಲಲ್ಲಿ ಸಿಲುಕುವ ಅಪಾಯ ಇರುತ್ತದೆ. 8 ರಿಂದ 10 ತಿಂಗಳ ನಂತರ ವಯಸ್ಸಿಗೆ ಅನುಗುಣವಾಗಿ ನೆನೆಸಿ ಪುಡಿ ಮಾಡಿ ಆಹಾರಕ್ಕೆ ಸೇರಿಸಬಹುದು. ಎಂಟನೆಯದು ಮೀನು. ಮೀನಿನಲ್ಲಿ ಒಮೆಗಾ 3 ಕೊಬ್ಬಿನಾಂಶ ಇರುತ್ತದೆ. ಇದು ಮೆದುಳಿನ ಬೆಳವಣಿಗೆಗೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುವ ಪೋಷಕಾಂಶವಾಗಿದೆ. ಮೀನು ಕೊಡುವಾಗ ಮುಳ್ಳುಗಳನ್ನ ಸಂಪೂರ್ಣ ತೆಗೆದು ಚೆನ್ನಾಗಿ ಬೇಯಿಸಿ ಕೊಡಬೇಕು. ನಂತರ ಮಗುವನ್ನು ಬುದ್ಧಿವಂತ ಮಾಡಲು ಆಹಾರದ ಜೊತೆಗೆ ಇನ್ನೂ ಕೆಲವು ಮುಖ್ಯ ವಿಷಯಗಳಿವೆ. ಮೊದಲನೆಯದಾಗಿ ಪ್ರತಿದಿನ ಮಗುವಿನ ಜೊತೆ ಮಾತಾಡಿ, ಕತೆಗಳನ್ನ ಹೇಳಿ, ಮಗುವಿಗೆ ಆಟ ಆಡಲು ಅವಕಾಶ ನೀಡಿ, ಮೊಬೈಲ್ ಮತ್ತು ಟಿವಿ ಸಮಯವನ್ನ ಕಡಿಮೆ ಮಾಡಿ, ಮಗುವಿಗೆ ಸಾಕಷ್ಟು ನಿದ್ರೆಯನ್ನ ಕೊಡಿಸಿ. ಏಕೆಂದರೆ ಮೆದುಳಿನ ಬೆಳವಣಿಗೆಗೆ ಆಹಾರದಿಂದ ಮಾತ್ರ ಆಗೋದಿಲ್ಲ. ಆಹಾರ, ಪ್ರೀತಿ, ಆಟ, ಕಲಿಕೆ ಇವೆಲ್ಲವೂ ಸೇರಿ ಮಗುವಿನ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ಯಾವುದೇ ಒಂದು ಆಹಾರ ತಿಂದರೆ ಮಗು ತಕ್ಷಣ ಬುದ್ಧಿವಂತ ಆಗುವುದಿಲ್ಲ. ಆದರೆ ಪ್ರತಿದಿನ ಸರಿಯಾದ ಆಹಾರ ಮತ್ತು ಉತ್ತಮ ಅಭ್ಯಾಸಗಳನ್ನು ನೀಡಿದರೆ ಮಗುವಿನ ಬೆಳವಣಿಗೆಗೆ ದೊಡ್ಡ ಸಹಾಯವಾಗುತ್ತದೆ. ನಿಮ್ಮ ಮಗುವಿನ ಆರೋಗ್ಯಕರ ಭವಿಷ್ಯಕ್ಕಾಗಿ ಇಂದಿನಿಂದಲೇ ಉತ್ತಮ ಆಹಾರ ಅಭ್ಯಾಸ ಶುರು ಮಾಡಿ. ಧನ್ಯವಾದಗಳು.